ಬಾ 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 ಬಾ. ಹಲೋ ನಮಸ್ಕಾರ. ಕೊಪ್ಪಳ ಜಿಲ್ಲೆಯಲ್ಲಿ ವನ್ಯಪ್ರಾಣಿಗಳು ಅತ್ಯಧಿಕವಾಗಿ, ಅದರಲ್ಲಿಯೂ ಕರಡಿಗಳು, ಚಿರತೆ ಮತ್ತು ಒನಿಗೆ ಅನ್ನಂಥ ಪ್ರಾಣಿಗಳಿದ್ದು ಇವುಗಳಿಗಾಗಿ ಇಲ್ಲಿ ಒಂದು ಈಗಾಗಲೇ ಕರಡಿ ಧಾಮಕ್ಕೆ ಈಗಾಗಲೇ ಸಿದ್ಧಿ ನಡೆದಿದೆ. ಕಳೆದ ವರ್ಷ ಏನು ಈ ಭಾಗದಲ್ಲಿ ಕರಡಿಗಳಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗ್ತಿದೆ ಮತ್ತು ಮನುಷ್ಯರ ಮೇಲೆಯೂ ಸಹ ದಾಳಿ ಆಗ್ತಾ ಇರೋದು ಕಂಡುಬರ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಳೆದ ವರ್ಷದ ಬೆಳಗಾವಿ ಅಧಿವೇಶನದ ನಂತರದಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿತ್ತು ಮತ್ತು ಈ ಕಾರಣಕ್ಕಾಗಿ ಇಲ್ಲಿ ಈ ಸುಳಿಕೇರಿ ಬಳಿ ಸುಮಾರು 18 ಕೋಟಿ ರೂಪಾಯಿಯನ್ನು ಆರಂಭಿಕ ಮಂಜೂರಾತಿಯನ್ನು ನೀಡಿ ಒಟ್ಟು 1100 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಕರಡಿ ಧಾಮವನ್ನು ನಿರ್ಮಿಸಬೇಕು ಎನ್ನುವಂಥ ಸಿದ್ಧತೆ ನಡೆದಿದೆ. ಈ ಕಾರಣಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಪಡೆದು ಮತ್ತು ಈಗ ಇಲ್ಲಿ ಏನೇನು ಯೋಜನೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆರಂಭಿಕವಾಗಿ ಒಂದು 3 ಕೋಟಿ ರೂಪಾಯಿಯನ್ನು ಈಗಾಗಲೇ ನೀಡಿದೆ. ಈ ಕಾರಣಕ್ಕಾಗಿ ಇಲ್ಲಿ ಏನು ವನ್ಯ ಕರಡಿಗಳಿಗಾಗಿ ಆಹಾರ ಮತ್ತು ಫೆನ್ಸಿಂಗ್ ಹಾಕುವಂಥ ಕೆಲಸ ಆರಂಭದಲ್ಲಿ ಆಗ್ತಾಯಿದೆ. ಇದು ಒಂದು ಕಡೆಯಾಗಿದ್ದರೆ, ಇದೇ ಪ್ರದೇಶದಲ್ಲಿ ಏನು ಸುಳಿಕೇರಿಯಿಂದ ಕೇವಲ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಸಿನಕೇರಿ ಬಳಿ ಒಂದು ನ್ಯೂಕ್ಲಿಯರ್ ಒಂದು ವಿದ್ಯುತ್ ಘಟಕ ಆರಂಭವಾಗೋದಕ್ಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ಏನು ಒಂದು ಕೇಂದ್ರ ಸರ್ಕಾರದಿಂದ ಅಣು ವಿದ್ಯುತ್ ಸ್ಥಾವರಕ್ಕೆ ಏನು ಬೇಕು ಮತ್ತು ಭೂಮಿಯ ಲಭ್ಯತೆ ಕುರಿತು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು. ಆ ಹಿನ್ನೆಲೆಯಲ್ಲಿ ಈಗ ಸರ್ವೆ ಕಾರ್ಯ ನಡೆದಿದೆ. ಇದು ಆರಂಭಿಕ ಒಂದು ಏನು ಅಣು ವಿದ್ಯುತ್ ಸ್ಥಾವರಕ್ಕೆ ಒಂದು ಆರಂಭಿಕ ಹಂತವಾಗಿದ್ದರೂ ಸಹ ಮುಂದಿನ ದಿನದಲ್ಲಿ ಒಂದು ವೇಳೆ ಇದು ಒಪ್ಪಿಗೆ ಆದರೆ ಇಲ್ಲೇ ಸಹ ಅಣು ವಿದ್ಯುತ್ ಸ್ಥಾವರ ಆರಂಭವಾಗ್ತಿದೆ ಅನ್ನೋಂಥ ಮಾತುಕತೆ ಬರ್ತವೆ. ಒಂದು ವೇಳೆ ಅಣು ವಿದ್ಯುತ್ ಸ್ಥಾವರ ಆರಂಭವಾದರೆ ಈ ಭಾಗದಲ್ಲಿರುವಂಥ ಮತ್ತು ಈ ಪ್ರದೇಶ ಏನು ಸುಳಿಕೆರೆ, ಅರಸಿನಕೆರೆ ಮತ್ತು ಗಂಗಾವತಿ, ಆನೆಗುಂದಿ ಭಾಗದಲ್ಲಿರುವಂಥ 7 ಗುಡ್ಡಗಳ ಸಾಲು ಅಂತ ಹೇಳ್ತಾರೆ. ಇವುಗಳು ಒಂದು ಐತಿಹಾಸಿಕ ಮಹತ್ವವನ್ನು ಪಡೆದಿದ್ದು ಮತ್ತು ಪ್ರಾಕೃತಿಕವಾಗಿ ಸೌಂದರ್ಯವಿರುವಂಥ ಗುಡ್ಡಗಳಂತ ಹೇಳ್ತಾರೆ. ಇವುಗಳಲ್ಲಿ ಏನು ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಇರುವಂಥ ಅನೇಕ ಸ್ಥಳಗಳಿವೆ. ಈ ಸ್ಥಳಗಳಲ್ಲಿ ಈಗ ಒಂದು ವೇಳೆ ಈ ಅಣು ವಿದ್ಯುತ್ ಸ್ಥಾವರ ಬಂದರೆ ಇದಕ್ಕೆ ಮಹತ್ವ ಕಳ್ಕೊಂಡು ಮತ್ತು ಈ ಐತಿಹಾಸಿಕ ಮಹತ್ವನೇ ಹಾಳಾಗುವಂಥದ್ದು, ಜೊತೆಗೆ ಜನ ಇಲ್ಲಿ ನಿಲ್ಲದೇ ಇರೋದು ಒಂದು ಕಡೆಯಾಗಿದ್ದರೆ, ಇಲ್ಲಿರುವಂಥ ಕುರುಚಲಗಡ್ಡದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕರಡಿಗಳು ಮತ್ತು ಚಿರತೆ ಇವುಗಳು ಸಂಚರಿಸ್ತವೆ. ಇವುಗಳ ವನ್ಯಪ್ರಾಣಿಗಳಿಗೆ ಮತ್ತು ನವಿಲು, ಈ ವನ್ಯಪ್ರಾಣಿ ಮತ್ತು ಪಕ್ಷಿಗಳು ಒಂದಿಷ್ಟು ಆತಂಕ ಉಂಟಾಗಿದೆ. ಇವುಗಳು ಮತ್ತೆ ಬೇರೆ ಕಡೆ ವಲಸೆ ಹೋಗುವಂಥ ಸಾಧ್ಯತೆ ಮತ್ತು ಮನುಷ್ಯನುಕೂಲಕ್ಕೂ ಸಹ ಈ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡ್ತಾಯಿದೆ ಅನ್ನುವಂಥ ಮಾತಿದೆ. ಈ ಕಾರಣಕ್ಕಾಗಿ ಜನ ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನುವಂಥ ಒತ್ತಾಯವನ್ನು ಮಾಡಿ ಈಗ ಅರಸಿನಕೆರೆಯಲ್ಲಿ ಒಂದು ಹೋರಾಟ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಈಗ ಒಂದು ಕಡೆ ಕರಡಿ ಧಾಮಕ್ಕೆ ಸಿದ್ಧತೆ ನೀಡಿದ್ದು ಅವುಗಳಿಗೆ ಯೋಜನೆ ಕೊಟ್ಟಿರುವಂಥ ಸರ್ಕಾರ, ಇದೇ ಇದರಲ್ಲಿ ಈಗ ಮತ್ತೊಂದು ಕಡೆ ಅದೇ ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡೋದ್ರದ್ದು ಎಷ್ಟು ಸರಿ ಅನ್ನುವಂಥ ಮಾತು ಕೇಳ್ತೆ. ಯಾಕಂತ ಹೇಳಿದರೆ ಒಂದು ಕರಡಿ ಧಾಮವನ್ನು ಮಾಡೋದ್ರಿಂದ ಕರಡಿಗಳನ್ನು ವೀಕ್ಷಣೆಗಾಗಿರ್ಬೋದು ಮತ್ತು ಕರಡಿಗಳ ಸಂರಕ್ಷಣೆ ಮತ್ತು ಅವುಗಳಿಗೆ ಬೇಕಾಗಿರುವಂಥ ಅವುಗಳಿಂದ ಮನುಷ್ಯರಿಗೆ ಆಗ್ತಾ ಇರೋದು ಮತ್ತು ರೈತರಿಗೆ ಆಗ್ತಾ ಇರುವಂಥ ಹಾನಿಯನ್ನು ತಡೆಗಟ್ಟುವಂಥ ಒಂದು ಕಡೆ ನಿಟ್ಟಿನ ಕೆಲಸ ಮಾಡಿದರೆ, ಇನ್ನೊಂದು ಕಡೆ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಆರಂಭವಾದರೆ ಸಾಕಷ್ಟು ಪ್ರಮಾಣದಲ್ಲಿ ವನ್ಯಪ್ರಾಣಿಗಳು ಸಹ ಆತಂಕಗೊಂಡು ಅವುಗಳು ಸ್ಥಳಾಂತರಗೊಳ್ಳುವ ಎಲ್ಲ ಸಾಧ್ಯತೆಗಳಿವೆ ಅಥವಾ ಅಲ್ಲಿ ಅವುಗಳಿಗೆ ಮಾರಕ ಆಗುವಂತೆ ಸ್ಥಿತಿ ಬರ್ತದೆ ಅನ್ನುವಂಥ ಮಾತನ್ನು ಕೇಳ್ತದೆ. ಈ ಕಾರಣಕ್ಕಾಗಿ ಇಲ್ಲಿ ಜನ ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನುವಂಥದ್ದಿದೆ. ಕರಡಿ ಜೀವ ಪ್ರಸ್ತಾವನೆ ಆಗಿದೆ. ಈಗ ಒಂದು ಹಂತದಲ್ಲಿ ಬಂದಿದೆ. ಈ ನಮ್ಮ ಜನಪ್ರಿಯ ಶಾಸಕರು ಜನಾರ್ದನ್ ಅದಕ್ಕೆ ಹಿಂದೆ ಇದೇ ಅಧಿವೇಶನದಲ್ಲಿ ಬೆಳಗಾವಿ ಪ್ರಸ್ತಾವನೆ ಮಾಡಿ ಕರಡಿ ಧಾಮಕ್ಕೆ ಇವತ್ತು ಸರ್ವೆ ಮಾಡಕ್ಕಿತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಕರಡಿ ಧಾಮ ವನ್ಯಜೀವಿಗಳು ಇರ್ತಕ್ಕಂಥ ಪ್ರದೇಶ ಇವತ್ತು ಬಂದು ಇದು ಅಣು ವಿದ್ಯುತ್ ಯಾವ ಥರ ಇದಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳಲ್ಲ. ಈಗ ಕಾರವಾರದಲ್ಲಿ ನಾವೆಲ್ಲ ಇಲ್ಲಿ ವಿಚಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕುಮ್ಮಕ್ಕದಿಂದ ಇವತ್ತು ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ನಿಮ್ಮ ಅವ್ರು ಉದ್ಧಾರ ಆಗ್ತಾರೆ, ಇವ್ರು ಉದ್ಧಾರ ಆಗ್ತಾರಲ್ಲ, ಮಕ್ಕಳು ಹುಟ್ಟಂಗಿಲ್ಲ. ಅಣುಗಳು ಓತಂದರೆ ಮಕ್ಕಳು ಹುಟ್ಟಂಗಿಲ್ಲ. ಯಾವ ಮಕ್ಕಳಿಗೆ ನೌಕರಿ ಕೊಡ್ತಾರೆ ಇವರು? ಇವತ್ತು ತಮ್ಮ ಭೂಮಿ ಎಲ್ಲ ಬಡವರ ರೈತರ ಭೂಮಿ 30-40 ವರ್ಷದಿಂದ ಮಾಡ್ಕೊಂತ ಬಂದಿರ್ತಾರೆ. ಅಕ್ರಮ ಸಂಕ್ರಮಣ ಕರಡಿ ಧಾಮ ಅವಶ್ಯ ಐತೆ, ಮಾಡಲೇಬೇಕು. ಪ್ರಪೋಸಲ್ ಐತೆ ಸರ್, ಈ ಪ್ರಪೋಸಲ್ ಐತೆ, ಸರ್ವೆ ನಡೆಯುತ್ತೆ. 1188 ಹೆಕ್ಟೇರ್ಸ್ ಇದೆ ಅದಕ್ಕೆ. ಅದರಲ್ಲಿ ನಾವು ಈಗ ಹೊಸ ಪ್ರಾಜೆಕ್ಟ್ ತೊಗೊಳ್ತೀವಿ. IDWH ಅಲ್ಲಿ ಅಪ್ರೂವಲ್ ಬಂದಿದೆ. ಸೊ ನಾವು APO ಕಳಿಸಿದ ಮೇಲೆ APO ಅಪ್ರೂವಲ್ ಆಗಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೋದು.
ಕೆಲಸ ಅಲ್ಲಿ ನಾವು ಬೇರೆ ಪೆಟ್ರೋಲಿಂಗ್ ಪಾತ್ಸ್ ತೊಗೊಳ್ತೀವಿ, ಚೈನ್ ಲಿಂಕ್ ಮೆಶ್ ಅರೌಂಡ್ ದ ರಿಸರ್ವ್, ಸೊ ದ್ಯಾಟ್ ಅದು ಹ್ಯೂಮನ್ ಹ್ಯಾಬಿಟೇಷನ್ಸ್ ಬರಲ್ಲ ಅಂದರೆ ಅದಕ್ಕೆ ಚೈನ್ ಲಿಂಕ್ ಮೆಶ್ ಮಾಡ್ತೀವಿ. ವಾಟರ್ ಹೋಲ್ಸ್ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ನೀರು ಹಾಕಲಿಕ್ಕೆ ಹನಿ ಬಾಕ್ಸ್, ಊಟ ನೀರು ಪ್ರೊವಿಷನ್ ಮಾಡಲಿಕ್ಕೆ ಕರಡಿಗೆ ಅದು ತೊಗೊಳ್ತೀವಿ. ಮತ್ತು ಎಲ್ಲ ಇಂಟರ್ಪ್ರಿಟೇಷನ್ ಸೆಂಟರ್, ನೇಚರ್ ಕ್ಯಾಂಪ್ಸ್ ಮುಂದಿನ ವರ್ಷ ಅಲ್ಲಿ ತೊಗೊಳ್ತೀವಿ. ಈ ವರ್ಷ ಒಂದೂವರೆ ತಿಂಗಳ ಆಗುತ್ತೆ, ಸ್ಟಾರ್ಟ್ ಮಾಡ್ಬೋದು. 1.5 ತಿಂಗಳ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈಗ ಅದರಲ್ಲಿ ನಮಗೆ 18 ಕೋಟಿ ಅಪ್ರೂವಲ್ ಆಗಿದೆ. ಅದರಲ್ಲಿ 3 ಕೋಟಿ ಈ ವರ್ಷದ್ದು ತೊಗೋಬಹುದು. ಈ ವರ್ಷದ್ದು 3 ಕೋಟಿದು ಕೆಲಸ ತೊಗೋಬೋದು. ಆನ್ ಪ್ರಯಾರಿಟಿ ವಿ ಹ್ಯಾವ್ ಚೈನ್ ಲಿಂಕ್ ಮೆಶ್, ವಾಟರ್ ಹೋಲ್ಸ್, ಹನಿ ಬಾಕ್ಸಸ್ ಆ್ಯಂಡ್ ಪೆಟ್ರೋಲಿಂಗ್ ಪಾತ್ಸ್, ಈ ಎಲ್ಲ ಕೆಲಸ ತೊಗೊಳ್ತೀವಿ. ಕರಡಿ ಧಾಮಕ್ಕೆ ಈಗ ಅಣು ವಿದ್ಯುತ್ ಸ್ಥಾವರದ ಒಂದು ಆತಂಕ ಉಂಟಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿ ಈ ಕುರಿತು ಒಂದು ಸಮಗ್ರವಾದ ಅಧ್ಯಯನ ಮಾಡಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕು ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಸಣ್ಣ ಪಾಚಲಾಪುರ್, ನ್ಯೂಸ್ 18 ಕೊಪ್ಪಳ.